ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವಂಡರ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮಲ್ಲೊಂದು ಚೇಂಜ್ ಆಗೋದಂತೂ ಡೆಫಿನೆಟ್ಟು. ಯಾಕಷ್ಟು ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ವ್ಲಾಗಲ್ಲಿ ಎಲ್ಲ ನಿಮ್ಮ ಪ್ರಾಬ್ಲಮ್ಸ್ಗೆ ಎಷ್ಟೋ ಮಟ್ಟಿಗೆ ಒಂದು 90 to 95% ಎಷ್ಟೋ ನಿಮ್ಮ ಕ್ವೆಶನ್ಸ್ಗೆ, ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಗುಂಬಳಕಾಯಿ ತಂದಿದ್ದೆ, ಅದನ್ನೇ ಕಟ್ ಮಾಡ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ತಾ ಇದ್ದೀನಿ. ಮುಂದೆ ಒಂದು ವ್ಲಾಗಲ್ಲಿ ಒಂದು ಸೂಪರ್ ಹಲ್ವಾ ಮಾಡಿದ್ದೆ, ಅದನ್ನು ಶೇರ್ ಮಾಡ್ತೀನಿ. ಓಕೆನಾ? ಏನು ವ್ಲಾಗ್ದು ಟಾಪಿಕ್ಕು ಅಂದರೆ, ನಾವು ಯಾವಾಗಲೂ ಮಾನಸಿಕವಾಗಿ ಹೋಗಿದ್ದೀವಿ ಅಂದರೆ ಹೇಗೆ ಲೈಫ್ನ ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ. ಒಂದಲ್ಲ ಒಂದು ದಿನ ಅಥವಾ ಒಂದಲ್ಲ ಒಂದು ಮೂಮೆಂಟಲ್ಲಿ ನಾವು ಎಷ್ಟು ಕುಗ್ಗೋಗ್ತೀವಿ ಅಂದರೆ ಲೈಫ್ ಇಷ್ಟೇ ಅನ್ನೋ ಒಂದು ಪಾಸಿಗೆ ಬಂದುಬಿಡ್ತೀವಿ. ತುಂಬ ಬ್ಲ್ಯಾಂಕ್ ಆಗ್ತಾ ಇರುತ್ತೆ. ಫ್ಯೂಚರ್ ಏನಪ್ಪ, ನಾವು ಏನೋ ಅಂದ್ಕೊಂಡಿದ್ವಿ, ಇಲ್ಲಿ ಏನೋ ಆಗ್ತಾ ಇದೆ ಅನಿಸ್ತಾ ಇರುತ್ತೆ. ತುಂಬಾ ಬೇಜಾರಾಗ್ತಾ ಇರುತ್ತೆ, ಅಳು ಬರ್ತಾ ಇರುತ್ತೆ. ಫ್ಯೂಚರು ಒಂಥರ ಬ್ಲ್ಯಾಂಕ್ ಆಗಿರುತ್ತೆ, ಝೀರೋ ಅನಿಸ್ತಾ ಇರುತ್ತೆ. ನಾವು ಏನಕ್ಕೂ ಲಾಯಕ್ಕಿಲ್ಲ ಅನಿಸ್ತಾ ಇರುತ್ತೆ, ನಮ್ಗೆ ಯಾರೂ ಬೆಲೆ ಕೊಡ್ತಿಲ್ಲ ಅನಿಸ್ತಾ ಇರುತ್ತೆ. ಎಷ್ಟೊಂದು XYZ ಪ್ರಾಬ್ಲಮ್ಸ್ ಇರುತ್ತೆ. ಈ ಥರ ಲೈಫಲ್ಲಿ ಆದಾಗ ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು, ಈ ಥರ ಆದಾಗ ಹೇಗೆ ನಮ್ಮ ಫ್ಯೂಚರ್ನ ಬಿಲ್ಡಪ್ ಮಾಡ್ಕೋಬೇಕು, ಹೇಗೆ ನಮ್ಮನ್ನು ನಾವು ಕನ್ಸೋಲ್ ಮಾಡಿಕೊಂಡು ಹೇಗೆ ಫ್ಯೂಚರ್ನ ಒಂದು ಬಿಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಯಾವುದೇ ಒಂದು ದಿನ ಎಂಡಲ್ಲ, ಆಯಿತಾ? ಯಾವುದೇ ಒಂದು ನಾವು ಝೀರೋ ಆದರೂ ಪರವಾಗಿಲ್ಲ, ನಾವೇನು ಅಚೀವ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಯಾರು ನಮ್ಮನ್ನು ಬೆಲೆ ಕೊಡ್ತಾ ಇದ್ರೂ ಪರವಾಗಿಲ್ಲ, ನಮ್ಮ ಡಿಸಿಷನ್ಸ್ ತಪ್ಪಾಗ್ತಾ ಇದ್ರೂ ಪರವಾಗಿಲ್ಲ, ಎಲ್ಲ ರಾಂಗ್ ಹೊಡಿತಾ ಇದ್ರು ಅಂದರೂ ಪರವಾಗಿಲ್ಲ. ಬಟ್ ಆ ಡೇನೇ ಸ್ಟಾರ್ಟಿಂಗ್ ಡೇ ಅಂತ ತೊಗೊಂಡು ಯಾವತ್ತು ಎಂಡ್ ಡೇ ಅಂತ ತೊಗೊಳಕ್ಕೆ ಹೋಗಬಾರ್ದು. ಅದೇ ಲಾಸ್ಟ್ ಡೇ, ಆಮೇಲೆ ನಾನೇನು ಯೂಸ್ ಬರಲ್ಲ, ನಾನೇನು ಕೆಲಸಕ್ಕೆ ಬರಲ್ಲ, ಈ ಥರ ಎಲ್ಲ ಥಿಂಕ್ ಮಾಡೋಕ್ಕಿಂತ ಏನೇ ಟಫ್ ಸಿಚುವೇಶನ್ಸ್ ಇರಲಿ, ಫೈನ್, ನಾನು ಧೈರ್ಯವಾಗಿ ನಾನು ಎದುರಿಸಬಲ್ಲೆ ಅಂತ ನಿಮಗೆ ನೀವೇ ಕಾನ್ಫಿಡೆನ್ಸ್ ತಂದ್ಕೋಬೇಕು. ನಿಮ್ಮ ವಿಲ್ ಪವರ್ಗಿಂತ ಯಾವುದೂ ದೊಡ್ಡದಲ್ಲ. ನೀವು ಮತ್ತೆ ಫುಲ್ಲು, ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಬಿಸ್ನೆಸ್ಮೆನ್ನು ಕೋಟಿಗಟ್ಟಲೆ ಲಾಸ್ ಆಗಿರುತ್ತೆ, ಮತ್ತೆ ಕೋಟಿಗಟ್ಟಲೆ ಕೋಟ್ಯಾಧೀಶ್ವರ ಆಗಬೇಕು ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಅವ್ರು ಯಾವ ಲೆವೆಲ್ಗೆ ಲಾಸ್ ಆಗುತ್ತೆ ಅಂದರೆ ಝೀರೋಯಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆದರೂ ಎಷ್ಟೊಂದು ಬಿಸ್ನೆಸ್ಮೆನ್ಸು, ಎಷ್ಟೋ ಸಕ್ಸಸ್ಫುಲ್ ಮಿಲಿಯನಿಯರ್ಸ್ ಸೋ ಕಾಲ್ಡು ಆ ವಿಲ್ ಪವರ್ ಅನ್ನೋದು ಬಿಡಲಿಲ್ಲ. ಯಾವಾಗಲೂ ಲೈಫಲ್ಲೂ ಅಷ್ಟೇ, ನಾವು ಮ್ಯಾರಿಡ್ ಆಗಿರಲಿ ಆಗದೇ ಇರಲಿ, ನಾವು ವರ್ಕಿಂಗ್ ಆಗಿರಲಿ, ಏನೇ ಆಗಿರಲಿ, ವಿಮೆನ್ಸ್ ಎಸ್ಪೆಷಲಿ ಮಾನಸಿಕವಾಗಿ ಎಷ್ಟೇ ಕುಗ್ಗಿದ್ರು ಕೂಡ ಪರವಾಗಿಲ್ಲ, ನನ್ನ ಕೈಲಾಗುತ್ತೆ, ಎಷ್ಟು ಕಷ್ಟಪಡಬೇಕೋ ಪಡೋಣ, ಕಷ್ಟಕ್ಕೇ ಹೆದರ್ಕೋಬೇಕು, ದೇವರೇ ಹೆದರ್ಕೋಬೇಕು, ಇವಳಿಗೆ ಇಷ್ಟು ಕಷ್ಟ ಕೊಡ್ತಿದ್ರು ಕೂಡ ಇವಳು ಹೆದರ್ಕೋತಾ ಇಲ್ವಲ್ಲ ಅಂತ ಆ ಕಷ್ಟಕ್ಕೇ ಒಂಥರ ಭಯ ಆಗಿಬಿಡ್ಬೇಕು. ಆ ಲೆವೆಲ್ಗೆ ನಾವು ಎಲ್ಲ ನಮ್ಮ ವಿಲ್ ಪವರಲ್ಲೇ ಇರೋದು. ಯಾರಿಗೂ ಲೈಫಲ್ಲಿ ಕಷ್ಟ ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಇಲ್ಲ, ಡೆಫಿನೆಟಾಗಿ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಬಟ್ ನಾವು ಅದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ, ರಿಯಾಕ್ಟ್ ಮಾಡ್ತೀವಿ, ಹೆಂಗೆ ಸಾಲ್ವ್ ಮಾಡ್ಕೋತೀವಿ, ಆ ಪ್ರಾಬ್ಲಮ್ನ ಹೆಂಗೆ ಟ್ಯಾಕಲ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು. ನಾವು ಅದನ್ನು ಇಂಟೆನ್ಸಿಟಿನ ತುಂಬ ಜಾಸ್ತಿ ಮಾಡಿಕೊಂಡು, ನಮಗೆ ನಾವು ಡಿಪ್ರೆಸ್ ಮಾಡಿಕೊಂಡು, ನಮಗೆ ನಾವು ನೋವು ಮಾಡಿಕೊಂಡು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕಿಂತ ಜಾಸ್ತಿ ಆಗೋದೇ ಜಾಸ್ತಿ. ಕರೆಕ್ಟಾ? ಆ ಪ್ರಾಬ್ಲಮ್ ತುಂಬ ಹೆಮ್ಮರವಾಗಿ ಬಿದ್ದುಬಿಡುತ್ತೆ. ಅದಕ್ಕೆ ನಾವು ಏನು ಹೇಳೋದು ಅಂದರೆ, ಆ ಪ್ರಾಬ್ಲಮ್ನ ಯಾವ ರೀತಿ ಟ್ಯಾಕಲ್ ಮಾಡೋದು ಅಂತ ಇವತ್ತಿನ ವ್ಲಾಗಲ್ಲಿ, ಏನೇ ಮಾನಸಿಕವಾಗಿ ನೀವು ಕುಗ್ಗಿದ್ರು ಕೂಡ ಹೇಗೆ ಧೈರ್ಯವಾಗಿ ಲೈಫ್ನ ಫೇಸ್ ಮಾಡಬೇಕು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ. 1% ಯೂಸ್ ಆಗಿದೆ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಫಲ್ಲಿ ಏನೋ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರ, ಬಟ್ ಆ ಥರ ಆಗ್ತಾಯಿಲ್ಲ. ಆಗ ಫಸ್ಟ್ ಪಾಯಿಂಟ್ ನೀವೇನು ಮಾಡಬೇಕು ಅಂದರೆ, 1-2 ದಿನ ಪಾಸ್ ತೊಗೊಳ್ಳಿ. ನೀವೇನೋ ಕೆರಿಯರಲ್ಲಿ ಏನೋ ಅಂದ್ಕೊಂಡಿರ್ತೀರ, ಅಥವಾ ಮನೇದು ಏನೋ ಅಂದ್ಕೊಂಡಿರ್ತೀರ, ಮಕ್ಕಳ ವಿಷಯದಲ್ಲಿ ಏನೋ ಅಂದ್ಕೊಂಡಿರ್ತೀರ, ಬಟ್ ಒಂದು ಅಟ್ಟರ್ ಫ್ಲಾಪ್ ಆಗೋಗುತ್ತೆ, ಏನೋ ಒಂದು ಸೋತೋಗ್ತೀವಿ ನಾವು, ಲಾಸ್ ಆಗುತ್ತೆ, ಏನೋ ಒಂದು ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. 1-2 ದಿನ ನಿಮಗೆ ನೀವು ಪಾಸ್ ತೊಗೊಳ್ಳಿ. ಪಾಸ್ ಅಂದರೆ ಏನು? ಫಿಸಿಕಲಿ ಎಷ್ಟು ಕೆಲಸ ಮಾಡ್ಕೋಬೇಕು ಅಷ್ಟು ಮಾಡ್ಕೊಳ್ಳಿ, ತುಂಬ ಸ್ಟ್ರೈನ್ ಮಾಡ್ಕೋಬೇಡಿ. ಮೆಂಟಲಿ ಫುಲ್ ಪಾಸ್ ಆಗಿಬಿಡಿ. ಅಂದರೆ ನೀವು ತಲೆಯಿಂದ ಯಾವುದನ್ನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಫುಲ್ ಮೆಂಟಲ್ ರೆಸ್ಟ್ ಕೊಟ್ಬಿಡಿ. 2 ದಿನ ಮೆಂಟಲ್ ರೆಸ್ಟ್ ಕೊಡ್ಬೋದು, ಆಗುತ್ತೆ. ನೀವು ಥಿಂಕ್ ಮಾಡದೇ ಇರಬೇಕು ಅಷ್ಟೇ. ನಿಮ್ಮ ಥಾಟ್ಸ್ನ ಕಂಟ್ರೋಲಲ್ಲಿ ಇರಬೇಕು. ಎಲ್ಲೆಲ್ಲಿ ಡೈವರ್ಷನ್ಸ್ ಆಗುತ್ತೋ ಅಲ್ಲೆಲ್ಲ ಡೈವರ್ಷನ್ ಮಾಡ್ಕೊಳ್ತಾ ಹೋಗಿ. ಒಂದೇ ಕಡೆ ಎಲ್ಲೂ ಕುತ್ಕೊಂಡಿದ್ದೀರಾ ಅಂದರೆ ನಿಮಗೆ ಥಾಟ್ಸ್ ಬಂದೇ ಬರುತ್ತೆ. ಎಷ್ಟು ಎಂಗೇಜಿಂಗ್ ಆಗಿರಬೇಕು ಅಷ್ಟು ಎಂಗೇಜಿಂಗ್ ಆಗಿರಿ. ಫಸ್ಟ್ ಪಾಯಿಂಟ್, ಒಂದು ಪಾಸ್, ಒಂದು ಚಿಕ್ಕ ಪಾಸ್, ಒಂದು ದೊಡ್ಡ ಪಾಸ್, ಡಿಪೆಂಡ್ ನೀವು ಎಷ್ಟು ಹೊಡ್ತಾ ಬಿದ್ದಿದೆ ನಿಮ್ಮ ಲೈಫಲ್ಲಿ ಅಂತ. ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದೀರಾ, ಲವ್ ಫೇಲ್ಯೂರ್ಸ್ ಇರ್ಬೋದು, ಬ್ರೇಕಪ್ಸ್ ಇರ್ಬೋದು, ಅಥವಾ ಏನೋ ಒಂದು ಮನಸ್ಸಿಗೆ ಗಾಯ ಆಗಿರೋ ಥರ ಮಾತಾಡೋರಿರ್ಬೋದು, ಸಿಚುವೇಶನ್ಸ್ ತುಂಬ ನೋವಾಗ್ತಿರೋ ಇರ್ಬೋದು, ಕೆರಿಯರ್ ಹಾಳಾಗಿರ್ಬೋದು, ಲಾಸ್ ಆಗಿರ್ಬೋದು, ಏನೇ ಇರ್ಬೋದು. ಇಂಟೆನ್ಸಿಟಿ ಆಫ್ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಒಂದು ಪಾಸ್ ತೊಗೊಳ್ಳಿ. ಸಣ್ಣ ಪಾಸು ದೊಡ್ಡದು ಪಾಸು, ಅದು ಡಿಪೆಂಡ್ ಎಷ್ಟು ಇಂಟೆನ್ಸಿಟಿ ಆಫ್ ಪ್ರಾಬ್ಲಮ್ಮು ಅಂತ. ನೆಕ್ಸ್ಟ್ ಬಂದು, ಎಲ್ಲ ನನ್ನ ಕೈಯಲ್ಲೇ ಕಂಟ್ರೋಲ್ ಆಗುತ್ತೆ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಮೆಜಾರಿಟಿ 90% ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಡೋಂಟ್ ಟ್ರೈ ಟು ಕಂಟ್ರೋಲ್. ಅಂದರೆ ನಾನು ಇದನ್ನು ಕಂಟ್ರೋಲ್ ಮಾಡ್ತೀನಿ, ಇವ್ರನ್ನ ಚೇಂಜ್ ಮಾಡ್ತೀನಿ, ಈ ಸಿಚುವೇಶನ್ಸ್ನ ಚೇಂಜ್ ಮಾಡ್ತೀನಿ, ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋತೀನಿ, ನನಗೆ ಹೆಂಗೆ ಬೇಕೋ ಹಾಗೆ ನಡ್ಕೋಬೇಕು. ಈ ಥರದ್ದೆಲ್ಲ ತಲೆಯಿಂದ ತೆಗ್ದಷ್ಟು ನಾವು ಲೈಫ್ನ ಈಸಿಯಾಗಿ ಧೈರ್ಯವಾಗಿ ಫೇಸ್ ಮಾಡ್ಕೋಬೇಕು. ಮತ್ತು ಸೆಲ್ಫ್ ಟಾಕು, ನೀವು ಸೈಲೆಂಟಾಗಿದ್ದಾಗ, ನೀವು ಒಬ್ಬರೇ ಇದ್ದಾಗ, ನನ್ನ ಕೈಲಾಗುತ್ತೆ, ಇದೆಲ್ಲ ಎಲ್ರಿಗೂ ಕಾಮನ್ನು, ಇದನ್ನು ನಾನು ಟ್ರೈಲ್ ಮಾಡ್ತೀನಿ, ಇದನ್ನು ನಾನು ಫೇಸ್ ಮಾಡ್ತೀನಿ,
ಸೊ ಈ ರೀತಿ ನೀವು ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮದ್ರಲ್ಲಿ ಎಷ್ಟು ಮೋಟಿವೇಶನ್ ಬರುತ್ತೆ ಅಂದರೆ ಈವನ್ ICUಲಿರುವಂಥ ಪೇಷಂಟು ಕೂಡ ಎದ್ದು ಬಂದು ಒಂದು 20-25 ವರ್ಷ ಬದುಕ್ಬೋದು ಅಂದರೆ ಅವನ ವಿಲ್ ಪವರಿಂದಾನೆ. ಜಸ್ಟ್ ಒಂದು ಸಣ್ಣ ವಿಲ್ ಪವರ್ ಅನ್ನೋದು ನಿಮ್ಮ ಲೈಫ್ನೇ ಡ್ರಾಸ್ಟಿಕ್ ಆಗಿ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಯಿತಾ. ಸೊ ಅದಕ್ಕೇ ಹೇಳೋದು, ಯಾವುದೇ ಒಂದು ಮೋಟಿವೇಶನ್ ಇದ್ದರೂ ಕೂಡ ಒಂದು ಸೆಲ್ಫ್ ಮೋಟಿವೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ನಿಮ್ಗೇನಾದರೂ ತುಂಬ ನೋವಾಗ್ತಿದೆ ಅಂದರೆ ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಅಬ್ಸರ್ವ್ ಮಾಡಿ. ಅಂದರೆ ಫಿಸಿಕಲಿ ಕೂತ್ಕೊಂಡು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದಲ್ಲ. ಲೈಫಲ್ಲಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಇರಿ, ಅದ್ರ ಪಾಡಿಗೆ ಅದು ಲೈಫ್ ನಿಮ್ಮನ್ನು ಒಳ್ಳೆ ಕಡೆನೇ ಕರ್ಕೊಂಡು ಹೋಗ್ತಾ ಇರುತ್ತೆ. ಕೆಲವು ಸತಿ ನಮ್ಮ ಕೈಲಿ ಏನೂ ಇರಲ್ಲ, ಅಪ್ಪ ನಾನು ಎಷ್ಟೇ ಟ್ರೈ ಮಾಡಿದ್ರು ಏನು ಹಿಂಗಾಗ್ತಿದೆ ಅನ್ನೋ ಲೆವೆಲ್ಗೆ ನಾವು ಹೋಗ್ತಾ ಇರ್ತೀವಿ. ಅಂಥ ಸಿಚುವೇಶನ್ಸಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಿ, ನನ್ನ ಲೈಫಲ್ಲಿ ಏನಾಗ್ತಾ ಇದೆ. ಸೊ ಆ ರೀತಿನ ಯೋಚನೆ ಮಾಡಬೇಕು. ಇದೇನೋ ಗೊತ್ತಾ, ಯಾವಾಗಲೂ ನಾವು ಪ್ಲ್ಯಾನ್ ಏನೋ ಯೋಚನೆ ಮಾಡ್ಕೊಂಡಿದ್ರೆ ದೇವರು ಪ್ಲ್ಯಾನ್ B ನಮಗೋಸ್ಕರ ರೆಡಿ ಇಟ್ಕೊಂಡಿರ್ತಾರೆ. ಫಾರ್ ಶೋರ್ ಪ್ಲ್ಯಾನ್ B ಪ್ಲ್ಯಾನ್ Aಗಿಂತ ಬೆಸ್ಟ್ ಆಗಿರುತ್ತೆ. ನಮಗೆ ₹100 ಬೇಕು ಅಂತ ಅನಿಸಿರುತ್ತೆ, ದೇವ್ರು ಮೇ ಬಿ ನಮ್ಗೆ 10,000 ಕೊಡಬೇಕು ಅಂತ ಇರ್ತಾನೆ. ಅದಕ್ಕೆ ಬಟ್ ನಮ್ಗೆ ₹100 ಸಿಕ್ಕಿಲ್ಲ ಅಂತ ಕೊರಗೋ ಬದಲು, ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ. ಭಗವದ್ಗೀತಾದಲ್ಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ಸ್ ಇದೆ, ಪ್ರತಿಯೊಂದಕ್ಕೂ ಒಂದು ಆನ್ಸರ್ ಅಂತ ಇರುತ್ತೆ. ಅದೇ ಥರ ನಮಗೋಸ್ಕರ ದೇವ್ರು ಏನೋ ಒಂದು ಬೆಸ್ಟ್ ಪ್ಲ್ಯಾನ್ ಮಾಡಿದ್ದಾನೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಿಮಗೆ ನೀವೇ ಕನ್ಸೋಲ್ ಮಾಡಿಕೊಂಡು ದೇವ್ರ ಮೇಲೆ ಒಂದು ಟ್ರಸ್ಟ್ ಇಡಿ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾವುದೋ ಒಂದು ಸೂಪರ್ ನ್ಯಾಚುರಲ್ ಪವರ್ ಅಂತೂ ಡೆಫಿನೆಟ್ಲಿ ಒಂದು ನೇಚರಲ್ಲಿದೆ. ಆ ಪವರ್ ಮೇಲೆ ನಂಬಿಕೆ ಮಾಡಿ. ಟೈಮ್ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದು, ನಿಮಗೆ ಫಿಸಿಕಲಿ ಫಿಟ್, ಮೆಂಟಲ್ ಕಾಮ್ನೆಸ್ ಬೇಕು ಅಂದರೆ ಯೋಗನ ಪ್ರಾಕ್ಟೀಸ್ ಮಾಡಿ, ಎಸ್ಪೆಷಲಿ ಮೆಡಿಟೇಷನ್. ನಾವು ಮೆಡಿಟೇಷನ್ ಮಾಡಿದಾಗ ನಾವು ಒಂದ್ರ ಬಗ್ಗೆ ಹೆಂಗೆ ಫೋಕಸ್ ಮಾಡೋದು ಅನ್ನೋದನ್ನು ಕಲಿತೀವಿ. ನೆಕ್ಸ್ಟ್ ಬಂದು ನಮಗೆ ಒಂದು ಸ್ಟಿಲ್ನೆಸ್ ಸಿಗುತ್ತೆ. ಇಲ್ಲ ನಾನು ಕಾಮ್ ಆಗಿರಬೇಕು, ಪೇಷನ್ಸ್ ಆಗಿರಬೇಕು ಅಂದರೆ ಮೆಡಿಟೇಷನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ಏನೋ ಅದಕ್ಕೆ ಫುಲ್ಲು ಸೆಟಪ್ ಮಾಡ್ಕೋಬೇಕು ಅಂತೇನಿಲ್ಲ. ಖಾಲಿ ಜಾಗಕ್ಕೆ ಹೋಗಿ ನಿಮ್ಗೆ ಎಲ್ಲಿ ಪೀಸ್ ಆಫ್ ಮೈಂಡ್ ಸಿಗುತ್ತೋ, ನಿಮ್ಮ ಮನೇಲಿ ಒಂದು ಒಳ್ಳೆ ಜಾಗ ಅಂತ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಈ ಮನೆಯಲ್ಲಿ ಅಂತಲ್ಲ, ಎಲ್ಲೋ ಒಂದು ಕಡೆ ನಿಮಗೆ ಒಂಥರ ಶಾಂತಿ ಸಿಗ್ತಾ ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ತಿರೋ, ಪಾರ್ಕಿಗೆ ಹೋಗ್ತಿರೋ, ನಿಮ್ಮ ಇಷ್ಟ. ಅಲ್ಲಿಗೆ ಹೋಗಿ ಒಂದು 30 ಸೆಕೆಂಡು, ಆ 30 ಸೆಕೆಂಡು ಮೆಡಿಟೇಷನ್ ಮಾಡೋದು ಕಷ್ಟ, ಆ್ಯಕ್ಚುಲಿ ಕಷ್ಟ ಸ್ಟಾರ್ಟಿಂಗು. ಜಸ್ಟ್ ನಿಮ್ಮ ಬ್ರೀತಿಂಗ್ ಮೇಲೆ ಕಂಟ್ರೋಲ್ ಅಂದರೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ನೀವು ಉಸಿರು ತೊಗೊಳ್ತೀರಾ, ಉಸಿರು ಬಿಡ್ತೀರಾ, ಉಸಿರು ತೊಗೊಳ್ತೀರಾ, ಉಸಿರು ಬಿಡ್ತೀರಲ್ವ, ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದೇ ಒಂದು ಬೇರೆ ಥಾಟ್ಸ್ ಯಾವುದೂ ಇರಬಾರ್ದು. 108 ಆಲೋಚನೆಗಳು ಆ ಟೈಮಲ್ಲೇ ಬರುತ್ತೆ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಲ್ವ, ಆಗಲೇ ಒಂದು 10 ಸೆಕೆಂಡ್ಗೆ 100 ಥಾಟ್ಸ್ ಬಂದಿರುತ್ತೆ. ಅದು ಹಾಗೆ, ಇದು ಹೀಗೆ, ಮನೇಲಿ ಇದು ಮಾಡಬೇಕು, ಅದು ಮಾಡಬೇಕು ಬರುತ್ತೆ. ಬಟ್ ನೀವು ಗ್ರ್ಯಾಜುಲಿ ಅದನ್ನೇ ಪ್ರಾಕ್ಟೀಸ್ ಮಾಡಿ ಡೈಲಿ ಬೇಸಿಸ್ ಮೇಲೆ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ, ನಿಮಗೆ ನೀವೇ ಫಾರ್ ಎಕ್ಸಾಂಪಲ್ 30 ಸೆಕೆಂಡ್ಸಲ್ಲಿ ನೀವು 3 ಸೆಕೆಂಡ್ಸ್ ಬರೀ ನಿಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಫಸ್ಟ್ ಡೇ ಅಂದರೆ, ಇಟ್ ಈಸ್ ಬೆಸ್ಟ್ ಆ್ಯಕ್ಚುಲಿ. ಬರ್ತಾ ಬರ್ತಾ 5 ಸೆಕೆಂಡ್ಸು, 10 ಸೆಕೆಂಡ್ಸ್, 15 ಸೆಕೆಂಡ್ಸ್ ಹೀಗೆ ನಿಮ್ಮ ಬ್ರೀತಿಂಗ್ ಮೇಲೇ ಕಾನ್ಸಂಟ್ರೇಟ್ ಬರ್ತಾ ಇದ್ರೆ ಅಂದರೆ, ನೆಕ್ಸ್ಟ್ ಇದೇನು ಗೊತ್ತಾ, ಒಂಥರ ನಿಮ್ಮ ಮೈಂಡ್ನ ನೀವು ಕಂಟ್ರೋಲ್ ಮಾಡ್ದಂಗೆ, ನಿಮ್ಮ ಥಾಟ್ಸ್ನ ನೀವು ಕಂಟ್ರೋಲ್ ಮಾಡ್ದಂಗೆ. ಈ ಮೈಂಡ್ ಹೇಳ್ದಂಗೆ ನೀವು ಕೇಳೋದಲ್ಲ, ನಾವು ಹೇಳ್ದಾಗ ನಮ್ಮ ಮೈಂಡ್ ಕೇಳಬೇಕು. ಮೈಂಡ್ ಹೇಳ್ದಂಗೆ ನಾವು ಕೇಳ್ತಾ ಇದ್ರೆ ಹುಚ್ಚಾಟ ಥರ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಎಕ್ಸೈಟ್ ಆಗ್ತೀವಿ, ಕೋಪ ಬರ್ತಾ ಇರುತ್ತೆ, ಆ್ಯಂಗರ್ ಬರ್ತಾ ಇದೆ, ಜಲಸು ಎಲ್ಲ ಬರ್ತಾ ಇರುತ್ತೆ. ನಾವು ಹೇಳ್ದಂಗೆ ನಮ್ಮ ಮೈಂಡ್ ಕೇಳಬೇಕು. ಆ ರೀತಿ ನಾವು ಮೈಂಡ್ನ ಟ್ಯೂನ್ ಮಾಡೋಕ್ಕೆ ಬೆಸ್ಟ್ ಅಂದರೆ ಮೆಡಿಟೇಷನ್. ನೆಕ್ಸ್ಟ್ ಬಂದು, ಈಗ ಲೈಫಲ್ಲಿ ನನಗೆ ತುಂಬ ನೋವಾಗಿದೆ, ಈಗ ನಾನು ಅದರಿಂದ ಹೊರಗಡೆ ಬರಬೇಕು ಅಂದರೆ ಏನು, ನನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ನನಗೆ ಇಂಪಾರ್ಟೆಂಟು. ನನಗೆ ಧೈರ್ಯ ಬರಬೇಕು ಅಂದರೆ ನಾನು ಇಂಪ್ರೂವ್ ಆಗಬೇಕು ತಾನೆ, ಮೆಂಟಲಿ ಫಿಸಿಕಲಿ ನಾನು ಇಂಪ್ರೂವ್ ಆಗಬೇಕು ತಾನೆ, ನಾನು ಎಕ್ಸ್ಪೋಜರ್ ಆಗಬೇಕು ವರ್ಲ್ಡ್ಗೆ. ನಿಮ್ಗೇನು ಬರಲ್ಲ ಅದನ್ನು ಕಲಿತಾ ಹೋಗಿ, ನಿಮ್ಗೆ ಯಾವುದ್ರಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಕಲಿತಾ ಹೋಗಿ. ಸೊ ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟು ಫಿಸಿಕಲಿ ಫಿಟ್ ಇರೋದು ಇಂಪಾರ್ಟೆಂಟು. ನಾವು ಮಾನಸಿಕವಾಗಿ ಕುಗ್ಗಿದ್ದೀವಿ ಅಂದರೆ ಅಲ್ಲಿ ಊಟ ಬಿಡೋದು, ಆಮೇಲೆ ತುಂಬ ಕಡಿಮೆ ತಿನ್ನೋದು ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ತುಂಬ ದಪ್ಪ ಆಗೋದು, ಒಬೇಸಿಟಿ ತಂದ್ಕೊಳ್ಳೋದು, ನನಗೆ ಸ್ಟ್ರೆಸ್ಸು ಟೆನ್ಷನಿಂದ ತುಂಬ ತಿನ್ನೋದು ಇದು ಸೊಲ್ಯೂಷನ್ ಅಲ್ಲ. ಪ್ರಾಬ್ಲಮ್ಸ್ನ ಇನ್ನೂ ಬೆಟ್ಟದಷ್ಟು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ನಾವು ಯಾವಾಗ ಮಾನಸಿಕವಾಗಿ ಕುಗ್ಗಿದ್ದೀವಿ, ನಮ್ಮ ಕೈಯಲ್ಲಿರುತ್ತೆ, ಅದನ್ನು ಎಷ್ಟು ಬೇಗ ಅಷ್ಟನ್ನು ಸಾಲ್ವ್ ಮಾಡಿಕೊಂಡು ನಾವು ಫಿಸಿಕಲಿನೂ ಫಿಟ್ನೆಸ್ ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಬಂದು ಡೈವರ್ಷನ್ಸ್ ಅಂದರೆ ಏನು, ನಮಗೆ ನಾವು ಹೇಗೆ ಬ್ಯುಸಿಯಾಗಿ ತೊಡಗಿಸ್ತೀವಿ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಕೆಲ್ಸಗಳನ್ನ ಹುಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈಗ 2 ದಿನ ಪಾಸ್ ತೊಗೊಂಡಿದ್ದೀರಾ ಅಂದರೆ ಇನ್ನೂ ಸರಿ ಹೋಗ್ತಿಲ್ಲ ಸಿಚುವೇಶನ್ಸು, ಇನ್ನೂ ನನಗೆ ಮಾನಸಿಕವಾಗಿ ತುಂಬ ಇದಾಗ್ತಾಯಿದೆ ಅಂದರೆ ಕೆಲಸನ ಹುಡ್ಕೊಂಡು ಮಾಡಿ. ನಿಮ್ಗೆ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೋ ಹಂಗೆ ಮಾಡ್ಕೊಳ್ಳಿ. ನೀವು ಕೆರಿಯರ್ನ ಕಂಟಿನ್ಯೂ ಮಾಡಬೇಕಾ ಮಾಡ್ತಾಯಿರಿ. ನಿಮ್ಗೇನು ಪಾಸಿಬಿಲಿಟಿ ಇದೆ, ನನಗೆ ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ, ನನಗೆ ಸೊಲ್ಯೂಷನ್ನೇ ಕಾಣ್ತಾ ಇಲ್ಲ ಅಂದರೆ ಅದು ನೀವು ತುಂಬ ನ್ಯಾರೋ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂತ ಅರ್ಥ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಇರುತ್ತೆ. ಅಟ್ಲೀಸ್ಟ್ ಆ ಮೂಮೆಂಟ್ಗೆ ಸಿಗದೇ ಇದ್ರೂ ಕೂಡ
ಕೆಲವು ದಿನಗಳಾದಮೇಲಾದರೂ ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ, ಡೆಫಿನೆಟ್ಲಿ ಸಿಗುತ್ತೆ. ಸೊ ನೀವು ನ್ಯಾರೋ ಆಗಿ ಒಂದು ಚಿಕ್ಕ ಕಪ್ಪೆಲಿರೋ ಬಾವಿ ಥರ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಸಮುದ್ರದ ಪ್ರಾಣಿಗಳ ಥರ ಥಿಂಕ್ ಮಾಡಬೇಕು. 108 ದಾರಿಗಳಿರ್ತವೆ. ನಾನು ಡೈವರ್ಟ್ ಮಾಡ್ಕೊಳ್ಳೋಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ನನ್ನ ಕೆರಿಯರ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಈ ರೀತಿ 108 ದಾರಿ ಇರುತ್ತೆ. ಪ್ಯಾಷನ್ನ ಕಂಟಿನ್ಯೂ ಮಾಡಿ. ನನಗೆ ಸ್ಟಡೀಸ್ ಅಂದರೆ ಇಂಟ್ರೆಸ್ಟು, ನನಗೆ ಟೈಲರಿಂಗು, ಫ್ಯಾಷನ್ ಡಿಸೈನಿಂಗು, ಏನೋ ಒಂದು ಸೀರೆ ಬಿಸ್ನೆಸ್ಸು, ಏನೋ ಒಂದು ಮಾಡೋಕ್ಕೆ ಇಂಟ್ರೆಸ್ಟು. ನಿಮ್ಮ ಪ್ಯಾಷನ್ನ ಕಂಟಿನ್ಯೂ ಮಾಡಿ. ನನಗೆ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಸುತ್ತನೇ ತಿರುಗ್ತಾ ಇರ್ತೀರ. ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಯಾವಾಗಲೂ ಸಿಗಲ್ಲ. ಅದಕ್ಕೆ ನಿಮಗೆ ಪ್ಯಾಷನ್ ಏನು, ನಿಮ್ಗೆ ಏನು ಇಂಟ್ರೆಸ್ಟು, ಇದು ಮಾಡೋದ್ರಿಂದ ನನಗೆ ಖುಷಿ ಇದೆ, ನನಗೆ ಆನಂದ ಇದೆ, ನನಗೆ ಎಂಜಾಯ್ಮೆಂಟ್ ಇದೆ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ನನಗೆ ಧೈರ್ಯ ಜಾಸ್ತಿ ಆಗ್ತಾ ಇದೆ ಅಂಥದ್ದೊಂದು ಚೂಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಅದರಿಂದ ಖುಷಿ ಸಿಗುತ್ತೆ, ಒಂದು ಧೈರ್ಯ ಅನ್ನೋದು ಸಿಗುತ್ತೆ. ಮಕ್ಕಳ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇನ್ವೆಸ್ಟ್ ಮಾಡಿಬಿಡಿ. ಫಾರ್ ಎಕ್ಸಾಂಪಲ್, ನೀವು ಮನೇಲಿ ಏನಾದರೂ ಒಂದು ಮನಸ್ತಾಪದಿಂದ ಮನಸ್ಸಿಗೆ ನೋವಾಗಿದೆ ಅಂದರೆ ಎಷ್ಟಾಗುತ್ತೋ ಅಷ್ಟು ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡಿ, ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಟ್ಲೀಸ್ಟ್ ನಮ್ಮ ಮನೇಲಿ ಆಗ್ತಾ ಇರೋ ವಾತಾವರಣದಿಂದ ಮಕ್ಕಳಿಗಂತೂ ಅಫೆಕ್ಟ್ ಆಗ್ತಿಲ್ಲ. ಮ್ಯಾಕ್ಸಿಮಮ್ ನಾನು ಕೊಡ್ತಾಯಿದ್ದೀನಿ, ಮಕ್ಕಳಿಗೆ ಓದಿಸ್ತಾ ಇದ್ದೀನಿ, ಮಕ್ಕಳಿಗೆ ಟೈಮ್ ಕೊಡ್ತಾಯಿದ್ದೀನಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಏನು ಒಳ್ಳೆಯದು, ಏನು ಕೆಟ್ಟದ್ದು, ಅವ್ರ ಗುಡ್ ಮ್ಯಾನರ್ಸ್ ಏನು, ಸಂಸ್ಕೃತಿ ಏನು, ಇದನ್ನೆಲ್ಲ ಕಲಿಸೋದ್ರಿಂದ ಮಕ್ಕಳು ಫಸ್ಟ್ ಹಾಳಾಗೋದೆ ಮನೇಲಿ. ಏನಾದ್ರು ಹಸ್ಬೆಂಡ್ ವೈಫ್ ಮನಸ್ತಾಪ ಇದೆ, ಮನೇಲಿ ಏನಾದ್ರು ಮನಸ್ತಾಪ ಆಗಿದೆ ಅಂದರೆ ಫಸ್ಟ್ ಹಾಳಾಗೋದೆ ಮಕ್ಕಳು. ಅವ್ರ ಕೆರಿಯರು, ಅವ್ರ ಎಜುಕೇಷನ್ನು, ಅವ್ರ ಮನಃಶಾಂತಿ, ಅವ್ರ ಚೈಲ್ಡ್ಹುಡ್ ಹಾಳಾಗೋಗುತ್ತೆ. ಅದಕ್ಕೆ ಏನೇ ಇದ್ದರೂ ಕೂಡ ಅದನ್ನೆಲ್ಲ ಸೈಡಿಗೆ ಇಟ್ಟು ಆದಷ್ಟು ನಮ್ಮ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದು ಸ್ಟಿಲ್ನೆಸ್ ಆಫ್ ಮೈಂಡ್ನ ಪ್ರಾಕ್ಟೀಸ್ ಮಾಡಬೇಕು. ಸ್ಟಿಲ್ನೆಸ್ ಅಂದರೆ ನಾನು ನನ್ನ ಮೈಂಡ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ ಗ್ರ್ಯಾಜುವಲಿ ಮೈಂಡ್ನ ನೀವು ಟ್ಯೂನ್ ಮಾಡ್ಕೋಬೇಕು. ಅದು ಹಿಪ್ನೋಟಿಸಮ್ ಅಂತ ಹೇಳ್ತಾರಲ್ಲ. ಹಿಪ್ನೋಟಿಸಮ್ ಅಂದರೆ ನೀವು ಅದು ಒಂದೇ ನೋಡ್ತಾ ಇರ್ತೀವಿ, ಅದು ಅಂದರೆ ಅದನ್ನು ಕಂಟ್ರೋಲ್ ಮಾಡ್ದಂಗೆ ನಿಮ್ಮ ಮೈಂಡ್ನ ಹಿಪ್ನೋಟೈಸ್ ಮಾಡ್ತಾರೆ ಅಂದರೆ ಅದು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ದಂಗೆ. ಅದೇ ಥರ ನೀವು ಹೇಳ್ದಂಗೆ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಿಲ್ನೆಸ್ ಆಫ್ ಮೈಂಡ್ ಅಂದರೆ ಒಂದೇ ಕಡೆ ಫೋಕಸ್ ಮಾಡ್ತಾ ಇರಬೇಕು. ಆದಷ್ಟು ಡೈವರ್ಷನ್ಸು, ಏನೇನೋ ಯೋಚನೆ ಮಾಡೋದು, ಇದನ್ನೆಲ್ಲ ಮಾಡೋದು ಕಡಿಮೆ ಮಾಡಬೇಕು. ಸ್ಟಿಲ್ನೆಸ್ ಆಫ್ ಮೈಂಡ್ ತಂದ್ಕೋಬೇಕು. ಸೈಲೆನ್ಸಿಂದನೇ ಸ್ಟಿಲ್ನೆಸ್ ಆಫ್ ಮೈಂಡ್ ಬರೋದು. ಅಂದರೆ ಆದಷ್ಟು ಕಡಿಮೆ ಮಾತಾಡೋಕ್ಕೆ ನೋಡಿ. ಎಷ್ಟು ಮಾತಾಡ್ತೀವೋ ನಾವು, ನಮಗಿರೋ ಫೀಲಿಂಗ್ಸ್ ಎಲ್ಲ ಹೇಳ್ಕೊಂಬಿಡ್ಬೇಕು ಅನಿಸುತ್ತೆ. ತುಂಬ ಓವರ್ ಎಕ್ಸ್ಪ್ರೆಸಿವ್ ಆಗಿ ಹೋಗ್ತೀವಿ. ಈ ಪ್ರಪಂಚದಲ್ಲಿ ಯಾರೂ ನಮಗೋಸ್ಕರ ಅಷ್ಟೊಂದು ಕೇರ್ ಮಾಡೋರಿಲ್ಲ. ನಮ್ಮ ಸೆಲ್ಫ್ ಕೇರ್, ಸೆಲ್ಫ್ ಲವೇ ತುಂಬಾ ಇಂಪಾರ್ಟೆಂಟು. ನಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ, ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಬರಬೇಕು. ನೆಕ್ಸ್ಟು ನಾವು ಓವರ್ ಥಿಂಕ್ ಮಾಡೋದನ್ನು ಬಿಡಬೇಕು. ನಾವು ಧೈರ್ಯವಾಗಿ ಏನಾದರೂ ಫೇಸ್ ಮಾಡಬೇಕು ಅಂದರೆ, ನಾವು ಓವರ್ ಥಿಂಕ್ ಮಾಡ್ತಾ ಕೂತ್ಕೊಂಡಿದ್ದೀವಿ ಅಂದರೆ, ಅಯ್ಯೋ ಹಾಗಾಗತ್ತೇನೋ, ಹಿಂಗಾಗತ್ತೇನೋ, ನಾನು ಮುನ್ನುಗ್ಲೇಬಾರ್ದೇನೋ, ಅಯ್ಯೋ ಈ ಥರ ಆದರೆ ಹೇಗೆ, ನನ್ನ ಜೀವನ ಹೇಗೆ. ಸೊ ಈ ಥರ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಓವರ್ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಧೈರ್ಯನೂ ಬರಲ್ಲ, ಧೈರ್ಯವಾಗಿ ನಾವು ಫೇಸು ಮಾಡಲ್ಲ, ಏನೋ ಒಂದು ಚಾಲೆಂಜಸ್ನೂ ಫೇಸ್ ಮಾಡಲ್ಲ, ಹೊಸದಾಗಿ ಏನೂ ಟ್ರೈಯೂ ಮಾಡಲ್ಲ. ಅದಕ್ಕೆ ಏನೇ ಇದ್ರೂ ಕೂಡ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಮುಂದೆ ಏನಾಗುತ್ತೆ ಅನ್ನೋದು ಸ್ವಲ್ಪ ಒಂದು ಅದ್ರ ಬಗ್ಗೆ ಅರಿವಿರಲಿ, ಇಲ್ಲ ಅಂತಲ್ಲ, ಬಟ್ ತುಂಬ ಅದನ್ನು ಥಿಂಕ್ ಮಾಡಿ 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 ಈಗ ನಾನು ಓದೋಕ್ಕೆ ಹೋದರೆ ಏನಾಗುತ್ತೋ, ನನ್ನ ಕೆಲಸಕ್ಕೆ ಹೋದರೆ ಏನಾಗುತ್ತೋ, ನನ್ನ ಮನೇಲಿದ್ದರೆ ಏನಾಗುತ್ತೋ, ಇವ್ರು ಇನ್ನೂ ನನ್ನ ಎಕ್ಸ್ಪ್ಲೋರ್, ಮನೇಲಿದ್ದರೆ ನಾನು ಇನ್ನೂ ಬೆಲೆ ಕೊಡಲ್ವೇನೋ, ತುಂಬ ಥಿಂಕ್ ಮಾಡಿ 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 ಹೆಂಗಾಗೋಗ್ತೀವಿ ಅಂದರೆ ತಲೆ ಫುಲ್ಲು ಥಾಟ್ಸ್, ಒಂದು ನೆಮ್ಮದಿ ಅನ್ನೋದೇ ಇರಲ್ಲ, ಮನಸ್ಸಿಗೆ ಒಂದು ಪೀಸ್ ಆಫ್ ಮೈಂಡ್ ಅಂತಲೇ ಇರಲ್ಲ. ಓವರ್ ಥಿಂಕ್ ಅನ್ನೋದನ್ನು ಫಸ್ಟು ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಬಂದು ನೆಗೆಟಿವ್ ಥಿಂಕಿಂಗ್ನ ತಲೆಯಿಂದ ಫಸ್ಟ್ ತೆಗಿಬೇಕು. ನಾವೇನಾದರೂ ಬೇಜಾರು ಮಾಡ್ಕೊಂಡಿದ್ದೀವಿ ಅಂದರೆ ಫಸ್ಟ್ ಬರೋದೇ ನೆಗೆಟಿವ್ ಥಿಂಕಿಂಗು. ಇವ್ರು ನನ್ನ ಹಿಂಗೆ ಟ್ರೀಟ್ ಮಾಡ್ತಾರೆ, ನನಗೆ ಬೆಲೆ ಕೊಡಲ್ಲ, ನನ್ನ ಫ್ಯೂಚರ್ ಹಿಂಗೆ, ಈ ಥರ ನೆಗೆಟಿವ್ ಆಗೇ ನಾನು ಈ ಥರ ಡಿಸಿಷನ್ ತೊಗೋಬಾರ್ದಿತ್ತು. ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಆದಷ್ಟು ಅದನ್ನು ಮಿನಿಮೈಸ್ ಮಾಡ್ಕೋಬೇಕು. ನೆಗೆಟಿವ್ ಆಗಿ ಥಿಂಕ್ ಮಾಡಿದಷ್ಟು ನಮಗೆ ಧೈರ್ಯ ಅಲ್ಲ, ಒಂದು ಮಿನಿಮಮ್ ಧೈರ್ಯನೂ ಇರಲ್ಲ. ಹಿಂಗೆ ವರ್ಲ್ಡ್ನ ಫೇಸ್ ಮಾಡೋಕ್ಕೇ ಎದುರ್ಕೊಳ್ತಾ ಇರ್ತೀವಿ ನೆಗೆಟಿವ್ ಇದ್ದರೆ. ಸೊ ಆದಷ್ಟು ಪಾಸಿಟಿವಿಟಿ ನೋಡಿ. ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ, ನಮ್ದು ಏನಾದರೂ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ, ನಮ್ಮ ತಪ್ಪಿದ್ರೆ ತಿದ್ಕೊಳ್ಳೋಣ, ನಮ್ಮ ತಪ್ಪಿಲ್ಲ ಅಂದರೆ ಇಗ್ನೋರ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅಷ್ಟೇ ಬಿಟ್ಟರೆ ಅದನ್ನೇ ನೆಗೆಟಿವ್ ಥಿಂಕ್ ಮಾಡ್ಕೊಳ್ತಾ ಕೊರಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನಮ್ಮ ಏನು ವೀಕ್ನೆಸ್ ಇದೆ ಅದನ್ನು ವರ್ಕ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಅಳು ಜಾಸ್ತಿ, ನನಗೆ ಭಯ ಜಾಸ್ತಿ, ನನಗೆ ಆ್ಯಂಗ್ಸೈಟಿ ಜಾಸ್ತಿ, ನನಗೆ ಡಿಪ್ರೆಷನ್ ಜಾಸ್ತಿ, ನನಗೆ ಆ ಥರ ಜಾಸ್ತಿ, ನನಗೆ ಡಿಸಿಷನ್ ಮೇಕಿಂಗ್ ಬರಲ್ಲ, ಇಂಥದ್ದು ಎಷ್ಟೊಂದು ವೀಕ್ನೆಸಸ್ ಇರುತ್ತೆ. ಅದ್ರ ಬಗ್ಗೆ ನಾವು ವರ್ಕ್ ಮಾಡ್ತಾ ಹೋಗಬೇಕು. ನನಗೆ ಲೇಸಿನೆಸ್ ಜಾಸ್ತಿ, ನಾನು ಇಂಪ್ರೂವ್ ಆಗಬೇಕು ಅಂದರೆ ನಾನು ಏನಾಗಬೇಕು. ಇನ್ ಕೇಸ್ ನಿಮಗೆ ಫೋನ್ ಅಡಿಕ್ಷನ್ ಜಾಸ್ತಿ, ಸೈಡಿಗಿಟ್ಟು ಹೆಂಗೆ ಕಾನ್ಸಂಟ್ರೇಟ್ ಮಾಡೋದು. ಇನ್ ಕೇಸ್ ನನಗೆ ಮಾತು ಜಾಸ್ತಿ, ಇನ್ ಕೇಸ್ ನನಗೆ ಓವರ್ ಥಿಂಕಿಂಗ್ ಜಾಸ್ತಿ. ಈ ಎಲ್ಲ ವೀಕ್ನೆಸಸ್ ಮೇಲೆ ನೀವು ಯಾವಾಗ ವರ್ಕ್ ಮಾಡ್ಕೊಳ್ತಾ ಬರ್ತಿರ್ತೀರ, ನಿಮಗೇನೆ ಗೊತ್ತಿಲ್ಲದಂಗೆ ಒಂದು ಧೈರ್ಯ ಬರುತ್ತೆ. ನನ್ನ ವೀಕ್ನೆಸಸ್ ಎಲ್ಲ ಕಡಿಮೆ ಆಗ್ತಾ ಇದೆ, ನನ್ನ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ. ವೀಕ್ನೆಸ್ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ನನ್ನ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ. ಸ್ಟ್ರೆಂತ್ ಜಾಸ್ತಿ ಆದರೆ ನನ್ನರಲ್ಲೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಸೆಲ್ಫ್ ಮೋಟಿವೇಟ್ ಆಗಿರ್ತೀನಿ ನಾನು. ಸೆಲ್ಫ್ ಕಾನ್ಫಿಡೆನ್ಸ್ ಬಂದರೆ ವರ್ಲ್ಡ್ನ ನೀವು ಹೆಂಗೆ ಪಟ ಅಂತ ಧೈರ್ಯವಾಗಿ ಫೇಸ್ ಮಾಡ್ತಾ ಇರ್ತೀರ. ನನಗೇನಾದ್ರು ಮಾತಾಡೋಕ್ಕೆ, ನನ್ನ ಬಗ್ಗೆ ನನಗೆ 100% ಕರೆಕ್ಟಾಗಿ ನಾನಿದ್ದೀನಿ,
ನಾನು ಹೇಳೋದು ಕರೆಕ್ಟು ಅಂತ ನನಗೆ ಅನಿಸಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಕರೆಕ್ಟಾಗಿ ಮಾತಾಡ್ಬಿಡ್ತೀನಿ. ಅದನ್ನೇ ಧೈರ್ಯ ಅನ್ನೋದು. ನಿಮಗೆ ಡೌಟ್ ಇದೆ, ನಾನು ಹೇಳೋದು ರಾಂಗಾ, ನಾನು ಹೇಳೋದು ಕರೆಕ್ಟಾ, ನಾನು ಥಿಂಕ್ ಮಾಡ್ತಾ ಇರೋದು ಕರೆಕ್ಟಾ ಅಂತ ನಿಮಗೆ ಡೌಟ್ ಇದ್ದರೆ ನಿಮಗೆ ಕಾನ್ಫಿಡೆನ್ಸ್ ಬರಲ್ಲ, ಧೈರ್ಯನೂ ಬರಲ್ಲ. ನಿಮ್ಮ ಥಾಟ್ಸ್ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಅದು ಯಾವಾಗ ಬರುತ್ತೆ ಗೊತ್ತಾ? ಎಕ್ಸ್ಪೀರಿಯನ್ಸಿಂದನೇ ಬರೋದು. ನಾವು ಹೆಂಗೆ ಥಿಂಕ್ ಮಾಡ್ತಾ ಇದ್ದೀವಿ, ಹೆಂಗೆ ಡಿಸಿಷನ್ ತೊಗೋತಾ ಇದ್ದೀವಿ ಅಂತ ನಮ್ಮ ಎಕ್ಸ್ಪೀರಿಯನ್ಸ್ ಮೂಲಕನೇ ಗೊತ್ತಾಗೋದು. ಅದು ನಾವು ಎಳುವದ ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಾಗೋದು. ಇನ್ ಕೇಸ್ ನಾವು ಏನಾದರೂ ಒಂದು ತಪ್ಪು ಡಿಸಿಷನ್ ತೊಗೊಂಡಿದ್ದೀವಿ, ಏನೋ ಒಂದು ಜಾಬ್ ಸೇರಿದ್ವಿ, ತಪ್ಪು ಡಿಸಿಷನ್ ಆಯಿತು, ಏನೋ ಒಂದು ಎಕ್ಸ್ಪೋಸ್ ಆದ್ವಾ, ನಿಮ್ಮ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ಸೋ ಎಕ್ಸ್ಪೀರಿಯನ್ಸ್. ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಈಸ್ ಫಾರ್ ಬೆಸ್ಟ್ ದೆನ್ ದ ಪಾಸಿಟಿವ್ ಎಕ್ಸ್ಪೀರಿಯನ್ಸ್. ಅಂದರೆ ನಮ್ಗೆ ನೆಗೆಟಿವ್ ಆಗಿ ಏನೋ ಆಗ್ತಾ ಇದೆ ಅಂದರೆ ಅದರಿಂದ ನಾವು ಪಾಠ ಕಲಿತೀವಿ ನೋಡಿ. ಆ ಪಾಠ ಅಂತೂ ಲೈಫ್ ಲಾಂಗ್ ನಾವು ಮರೆಯಲ್ಲ. ಆ ಪಾಠ ಇಸ್ ದ ಬೆಸ್ಟ್ ಪಾಠ ಆ್ಯಕ್ಚುಲಿ. ಓಕೆನಾ? ನೆಕ್ಸ್ಟ್ ಬಂದು ಟೈಮ್ಗೆ ಟೈಮ್ ಕೊಡಬೇಕು. ಅಂದರೆ ಟೈಮ್ ಹೋಗ್ತಾ ಹೋಗ್ತಾ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಟೈಮ್ಗೆ ಟೈಮ್ ಕೊಟ್ಟರೆ ಅದು ಪಾಸ್ಟ್ ಆಗ್ತಾ ಆಗ್ತಾ ಟೈಮ್ ಹೋಗ್ತಾ ಹೋಗ್ತಾ ನಾವು ಇಂಪ್ರೂವ್ ಆಗ್ತೀವಿ, ಸೊಲ್ಯೂಷನ್ ಸಿಗುತ್ತೆ, ಪ್ರಾಬ್ಲಮ್ಸ್ ಎಲ್ಲ ಸುಮಾರು ಸಾಲ್ವ್ ಆಗ್ತಾ ಇರುತ್ತೆ. ಆಟೋಮೆಟಿಕ್ಕಾಗಿ ಧೈರ್ಯ ಬರುತ್ತೆ. ಟೈಮ್ಗೆ ಟೈಮ್ ಕೊಡಬೇಕು ಅಂದರೆ ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ಪೇಷನ್ಸ್ ಇರಬೇಕು. ಪೇಷನ್ಸ್ ಇದ್ದರೆ ಎಂಥ ಧೈರ್ಯವಾಗಿ ಏನಾದರೂ ಸಾಲ್ವ್ ಮಾಡ್ಕೋಬೋದು. ಆ ಥರ ಇದೆ. ಆಮೇಲೆ ಏನೋ ಗಡಿಬಿಡಿಯಲ್ಲಿ ಏನಾದ್ರು ಮಾಡಬೇಕು ಅಂದರೆ ಧೈರ್ಯ ಬರಲ್ಲ. ಎಷ್ಟು ನೀವು ಕಾಮಾಗಿರ್ತೀರೋ, ಈಗ ನೋಡಿ ಅದನ್ನು ಇಬ್ಬರು ಪರ್ಸನ್ ಎ ಆ್ಯಂಡ್ ಬಿ ಇರ್ತಾರೆ. ಒಬ್ಬರು ತುಂಬ ಕಾಮಾಗಿ ಮಾತಾಡ್ತಿರ್ತಾರೆ, ಧೈರ್ಯವಾಗಿ ಮಾತಾಡ್ತಿರ್ತಾರೆ. ಇನ್ನೊಬ್ರು ಆತುರವಾಗಿ ಏನೇನೋ ಒಂದು ಹೇಳ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಧೈರ್ಯ ಇಲ್ಲ ಅಂತ. ನೀವೇನಾದ್ರು ತಪ್ಪು ಮಾಡಿಲ್ಲ ಅಂದರೆ ನೀವು ಹೇಗೆ ಮಾತಾಡ್ತೀರಾ? ನೀವು ತಪ್ಪು ಮಾಡಿದರೆ ಹೇಗೆ ಮಾತಾಡ್ತೀರಾ? ನಿಮ್ಮನ್ನು ನೀವು ಸಮಜಾಯಿಷಿ ಕೊಡೋಕ್ಕೆ ಏನೇನೋ ಮಾತಾಡೋಕ್ಕೆ ಹೋಗ್ತೀರಾ. ತಪ್ಪು ಮಾಡಿಲ್ಲ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಕಾಮಾಗಿ ಮಾತಾಡ್ತೀರಾ. ಸೊ ಯಾವಾಗಲೂ ಅಷ್ಟೇ, ನಾವು ಹೇಗೆ ಮಾತಾಡ್ತೀವಿ, ಯಾವ ಟೋನಲ್ಲಿ ಮಾತಾಡ್ತೀವಿ, ಯಾವ ಪೇಸ್ ಅಂದರೆ ಯಾವ ಸ್ಪೀಡಲ್ಲಿ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನು ಅನಿಸಿದ್ರು ಕೂಡ ನಿಮ್ಮ ಅನಿಸಿಕೆನ ಹೇಳಬೇಕು ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಧೈರ್ಯವಾಗಿ ಒಳ್ಳೆ ಟೋನಲ್ಲಿ ನಿಧಾನವಾಗಿ ಹೇಳಬೇಕಾಗತ್ತೆ. ಆಗ ಆಪೋಸಿಟ್ ಪರ್ಸನ್ಗೂ ಕೇಳಬೇಕು ಅನಿಸುತ್ತೆ, ಕನ್ವಿನ್ಸಿಂಗ್ ಆಗುತ್ತೆ, ಒಪ್ಕೋಬೇಕು ಅಂತ ಅನಿಸುತ್ತೆ. ಇಲ್ಲ ನೀವು ಏನೋ ಒಂದು ಹೇಳ್ಬಿಡ್ಬೇಕು, ಇವಳು ಮಾತನ್ನ ಕನ್ಸಿಡರೇ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ. ಸೊ ನಿಮಗೆ ಧೈರ್ಯ ಬರಬೇಕು ಅಂದರೆ ನೀವು ಮಾತಾಡೋ ರೀತಿ ಅದೂ ಇಂಪಾರ್ಟೆಂಟು, ತಾಳ್ಮೆ ಇಂಪಾರ್ಟೆಂಟು. ನಾವು ಎಷ್ಟು ಸ್ಟ್ರಾಂಗು ಅಂತ ನಮ್ಗೆ ಯಾವಾಗ ಗೊತ್ತಾಗೋದು ಅಂದರೆ ಒಂದು ಸಿಚುವೇಶನ್ ಬರುತ್ತೆ ಅಂತ ತಿಳ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನಮ್ಮ ಕೊಲೀಗ್ಗೆ ಹಸ್ಬೆಂಡ್ ಇಲ್ಲ, ಒಂದು 35 ಇಯರ್ಸ್ಗೆ ಹಸ್ಬೆಂಡ್ನ ಕಳ್ಕೊಂಡ್ಬಿಟ್ರು. ಈಗ ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ. ಲೈಫ್ನ ಅವರು ಎಷ್ಟು ಧೈರ್ಯವಾಗಿ ಫೇಸ್ ಮಾಡಬೇಕು ಅಂದರೆ ಬೇರೆ ಆಪ್ಷನ್ನೇ ಇಲ್ಲ. ಹೇಗೆ ಬಂತು ನಿನ್ಗೆ ಇಷ್ಟು ಧೈರ್ಯ ಅಂದರೆ ಆಪ್ಷನ್ ಇಲ್ಲ, ನನಗೆ ಧೈರ್ಯವಾಗಿರೋದೊಂದೇ ಆಪ್ಷನ್ನು. ಸೊ ಅಷ್ಟು ಧೈರ್ಯವಾಗಿರಬೇಕು ಪ್ರತಿಯೊಂದು ಸಿಚುವೇಷನಲ್ಲೂ. ನಮಗೆ ಆ ಸಿಚುವೇಶನ್ ಆ ಥರ ಬರ್ತಿದೆ ಅಂದರೆ ಧೈರ್ಯ ನಮಗೆ ದೇವರೇ ಕಳಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ನಿಮಗೆ ಒಂಥರ ತುಂಬ ಅನ್ಈಸಿ ಸಿಚುವೇಷನ್ನು, ನನಗೆ ಇಷ್ಟ ಆಗ್ತಾಯಿಲ್ಲ ಈ ಸಿಚುವೇಷನ್ನು, ಅಳುವಂಥ ಸಿಚುವೇಷನ್ನು, ಒಂಥರ ಕಸಿಬಿಸಿ, ಸಿಟ್ಟು, ಆ್ಯಂಗ್ಸೈಟಿ ಎಲ್ಲ ಬರುವಂಥ ಸಿಚುವೇಶನ್ ಬರ್ತಾ ಇದೆ ಅಂದರೆ ದೇವರು ನಿಮಗೆ ಪೇಷನ್ಸು, ಧೈರ್ಯ ಮತ್ತು ಒಂಥರ ಕಾಮ್ನೆಸ್ಸು ಇದೆಲ್ಲ ಹೇಗೆ ನೀವು ಕಲ್ತ್ಕೋಬೇಕು ಅಂತ ದೇವರೇ ಕಳಿಸ್ತಾ ಇರೋ ಸಿಚುವೇಶನ್ಸು ಅಂತ ಅಂದ್ಕೊಳ್ಳಿ. ಅವರು ಎಷ್ಟು ಪೇಷನ್ಸ್ ಆಗೋಗಿದ್ದಾರೆ, ಎಷ್ಟು ಧೈರ್ಯವಾಗಿದ್ದಾರೆ ಅಂದರೆ ಯಾವುದಕ್ಕೂ ಎಲ್ಲ ಸಿಚುವೇಶನ್ಸು ತುಂಬ ಲೈಟಾಗಿ ತೊಗೋತಾರೆ. ಈಗ ಮೇಜರ್ ಅವರು ಅಷ್ಟು ಪ್ರೀತಿಸ್ತಿರೋವಂಥ ಹಸ್ಬೆಂಡ್ನ ಕಳ್ಕೊಂಡಿದ್ದಾರೆ ಅವರು, ಆಯಿತಾ. ಇಬ್ಬರು ಮಕ್ಕಳನ್ನ ಸಾಕ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಷ್ಟೊಂದು ಆಗ್ತಾಯಿದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಷ್ಟೊಂದು ಆಗ್ತಾಯಿದೆ ಅವ್ರಿಗೆ. ಬಟ್ ಅವೆಲ್ಲ ಅವ್ರಿಗೆ ಚಿಕ್ಕದು ಅನಿಸ್ತಾ ಇದೆ ಪ್ರಾಬ್ಲಮ್. 2 ರೆಕ್ಕೆಗಳು ಫಿಲಮ್ ನೋಡಿದ್ದೀರಾ? ಒಂದು ಪ್ರಾಬ್ಲಮ್ ಚಿಕ್ಕದು ಯಾವಾಗ ಆಗೋದು ಅದಕ್ಕಿಂತ ಒಂದು ದೊಡ್ಡ ಪ್ರಾಬ್ಲಮ್ ಒಂದು ಲೈನ್ ಹಾಕಿರ್ತಾರೆ, ಅದ್ರ ಪಕ್ಕ ಇನ್ನೊಂದು ಲೈನ್ ಹಾಕಿದ್ರೆ ಆ ಲೈನ್ ಚಿಕ್ಕದಾಗುತ್ತಲ್ಲ, ಅದೇ ಥರ ಒಂದು ಪ್ರಾಬ್ಲಮ್ ಯಾವಾಗಾದರೂ ಚಿಕ್ಕದಾಗಬೇಕು ಅಂದರೆ ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಟು ದ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಫೇಸ್ ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೇ ಅಷ್ಟೇ, ಯಾವಾಗ ನಾವು ಸ್ಟ್ರಾಂಗ್ ಆಗ್ತಾ ಇದ್ದೀವಿ ಅಂದರೆ ಇಂಥ ಸಿಚುವೇಶನ್ಸ್ ಬಂದಾಗಲೇ ನಾವು ಸ್ಟ್ರಾಂಗ್ ಆಗೋದು. ನೆಕ್ಸ್ಟ್ ಬಂದು ಪ್ರೆಸೆಂಟಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗಿ, ಧೈರ್ಯವಾಗಿರಿ, ಲೈಫ್ನ ಧೈರ್ಯವಾಗಿ ಫೇಸ್ ಮಾಡಿ. ಪ್ರಾಬ್ಲಮ್ಸ್ ಪ್ರತಿಯೊಬ್ಬರಿಗೂ ಇರುತ್ತೆ. ಪ್ರಾಬ್ಲಮ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ ಅದ್ರ ಸೊಲ್ಯೂಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಎಲ್ರಿಗೂ ಪ್ರಾಬ್ಲಮ್ಸ್ ಇದ್ದಿದೆ, ನೀವು ಹೆಂಗೆ ಫೇಸ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಕೆಲವು ಸತಿ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಲೆಟ್ ಗೋ ಮಾಡಿಬಿಡ್ಬೇಕು. ಅಂದರೆ ನೀವು ಸುಮ್ಮನೆ ಫ್ಲೋ ಅಲ್ಲಿ ಹೋಗ್ತಾ ಇರಿ. ದಿನ ಬೆಳಗ್ಗೆ ಎದ್ದೇಳ್ತೀರಾ, ನಿಮ್ಮ ಜವಾಬ್ದಾರಿ ಏನೇನು ನಿಮಗೆ ಗೊತ್ತು ಅದನ್ನು ಮಾಡ್ತಾ ಹೋಗಿ. ಮಾತು ಕಡಿಮೆ ಮಾಡಿ. ನಾನು ಏನೇನು ಹೇಳಿದೆ, ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಹೇಗೆ, ಏನೂ ಇಲ್ಲ, ನೀವು ಏನು ವರ್ಕಿಂಗು ಇಲ್ಲ, ನಿಮ್ಗೇನು ಇಂಟ್ರೆಸ್ಟ್ ಇಲ್ಲ ಅಂದರೆ ಮೆಡಿಟೇಷನ್ ಮಾಡಿ. ನಿಮಗೇ ಒಂದು ಲೈಫಲ್ಲಿ ಒಂದು ಕ್ಲಾರಿಟಿ ಬರುತ್ತೆ. ಏನೂ ಇಲ್ಲ ಅಂದರೆ ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಮನೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಲೈಫು ಅದಕ್ಕದೇ ತೊಗೋಬೋದು. ಕೆಲವು ಸತಿ ಕಡಿಮೆ ಟೈಮ್ ತೊಗೋಬೋದು, ಕೆಲವು ಸತಿ ಜಾಸ್ತಿ ಟೈಮ್ ತೊಗೋಬೋದು. ಬಟ್ ಡೆಫಿನೆಟ್ಲಿ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಅಂತ ಸಿಗುತ್ತೆ. ತುಂಬ ದಿನ ತೊಗೊಳ್ತಾ ಇದೆ ಅಂದರೆ ನಿಮ್ಮ ಪೇಷನ್ಸ್ನ ಚೆಕ್ ಮಾಡ್ತಿದ್ದಾರೆ ಅಂದರೆ ಏನೋ ಬೆಸ್ಟ್ ಸೊಲ್ಯೂಷನ್ ಏನೋ ಒಂದು ಸಿಗುತ್ತೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿಯೇ ಲೈಫ್ನ ಲೀಡ್ ಮಾಡ್ತಾ ಹೋಗಿ. ಧೈರ್ಯ ಒಂದಿದ್ದರೆ ಏನು ದುಡ್ಡಿಲ್ಲದೆ ಇದ್ರೂ
ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು. ಏನು ರಿಲೇಟಿವ್ಸ್ ಇಲ್ಲ, ಯಾವ ಸಂಬಂಧಿಕರೆಲ್ಲ ಅಂದರು ಎಷ್ಟೊಂದು ಜನ ಫ್ರೆಂಡ್ಸ್ನ ಸಂಪಾದನೆ ಮಾಡ್ಕೋಬೋದು. ಧೈರ್ಯ ಇರಬೇಕು ನಮಗೆ, ಪೇಷನ್ಸ್ ಇರಬೇಕು. ಲೈಫ್ನ ನಾನು ಈ ಥರನೇ ಬದುಕಬೇಕು ಅಂತ ಒಂದು ಐಡಿಯಾದಿಂದ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಯಾವುದು ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಕೂತ್ಕೊಂಡು ಹಾಗೆ ಅಬ್ಸರ್ವ್ ಮಾಡ್ತಾರೆ, ಹೆಂಗೆ ಹೋಗ್ತಾ ಇದೆ ನನ್ನ ಲೈಫು ಅನ್ನಿಸ್ತಿದೆ ಸುಮ್ಮನೆ. ಅದಕ್ಕೆ ನಾನು ಹೇಳೋದು, ಬೆಳಗ್ಗೆ ಹೊತ್ತು ಬೇಗ ಎದ್ಬಿಟ್ರೆ ಕೂತ್ಕೊಂಡು ಹೆಂಗೆ ಆಗ್ತಾ ಇದೆ ನನ್ನ ಲೈಫು, ಏನು ಹಿಂಗೆ ಏನು ನಿಮ್ಮ ಲೈಫ್ ಬಗ್ಗೆ ನಾವೇ ಅನಲೈಸ್ ಮಾಡ್ಕೋಬೇಕು. ಇದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು, ಇವ್ರು ಹಾಗೆ ಇವ್ರು ಹಿಂಗೆ ಮನುಷ್ಯರನ್ನ ರೀಡ್ ಮಾಡಬೇಕು. ಆ್ಯಕ್ಚುಲಿ ಎಂಥ ಕ್ಲೋಸ್ಡ್ ಒನ್ಸೇ ಇರಲಿ, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು, ನಮ್ಮ ರಿಲೇಟಿವ್ಸು, ನಮ್ಮ ಪೇರೆಂಟ್ಸು, ಮನುಷ್ಯರನ್ನ ರೀಡ್ ಮಾಡಬೇಕು ಅಂದರೆ ಏನು, ಅವ್ರನ್ನ ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ಅವ್ರೇನು ನಿಜವಾಗ್ಲೂ ಒಳ್ಳೆಯವರ, ನಿಜವಾಗ್ಲೂ ಕೆಟ್ಟವರ, ಹೆಂಗೆ ಅವರು, ಈ ಥರ ಎಲ್ಲ ಅನಲೈಸ್ ಮಾಡಿಕೊಂಡ್ರೆ ಲೈಫ್ನ ಸಾಗಿಸೋದು ಈಸಿ. ನಾವು ಆ ಪರ್ಸನ್ ಹೆಂಗೆ ಅಂತ ಗೊತ್ತಾದಮೇಲೆ ನಾವು ಅದ್ರ ಪ್ರಕಾರ ನಡ್ಕೊಳ್ಳೋದು ಈಸಿ. ನಮಗೆ ಪ್ರಾಬ್ಲಮ್ಸ್ಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಸೊ ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಕಾನ್ಫಿಡೆನ್ಸಿಂದ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ಒಳ್ಳೆ ಪಚ್ಚಡಿ ತೋರಿಸಿದ್ದೆ, ಆಂಧ್ರ ಸ್ಟೈಲ್ ಪಚ್ಚಡಿ, ಅದನ್ನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಜೊತೆಗೆ ಒಂದು ಒಳ್ಳೆ ರಂಗೋಲಿ ಹಾಕಿದ್ದೆ. ನವರಾತ್ರಿ ಅಲ್ವಾ, ಮನೇಲಿ ಸ್ವಲ್ಪ ದೊಡ್ಡ ರಂಗೋಲಿ ಹಾಕೋದು ಮಕ್ಕಳಿಗೂ ಇಷ್ಟ ಆಗುತ್ತೆ, ನನಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾವ್ದಾನ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ